ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅಮಿತಾಬ್ ಬಚ್ಚನ್ ಅವರ ಬದುಕಿನ ಕೆಲವೊಂದು ವಿಚಾರಗಳು ನಿಜಕ್ಕೂ ರೋಮಾಂಚನ ಮೂಡಿಸದೇ ಇರದು. ಎಲ್ಲರ ಬದುಕಿನಲ್ಲೂ ಒಂದಲ್ಲ ಒಂದು ಅಚಾನಕ್ ತಿರುವುಗಳು ನಮ್ಮನ್ನ ಎಲ್ಲಿಂದೆಲ್ಲಿಗೆ ತಂದು ನಿಲ್ಲಿಸ್ಬಿಡುತ್ತವೆ. ಒಮ್ಮೊಮ್ಮೆ ಅಗಾಧವಾದ ಸಂತೋಷ, ಕೆಲವೊಮ್ಮೆ ಮರೆಯಲಾಗದಷ್ಟು ನೋವು. ಅದು ಪ್ರೀತಿ, ಪ್ರೇಮ, ಸ್ನೇಹ, ಮೋಹ, ಕಾಮ ಹೀಗೆ ಹೆಸರನ್ನಷ್ಟೇ ಬದಲಿಸಿ ಬಿಡುತ್ತೆ. ಅಂತಹ ವಿಧಿಯಾಟದ ಹೊಡೆತಕ್ಕೆ ಸಿಲುಕದವರು ಯಾರಿದ್ದಾರೆ ಅಲ್ವಾ? ಅದರಲ್ಲಿ ಅಮಿತಾಬ್ ಅವರ ಬದುಕು ಕೂಡ ಒಂದಾಗಿತ್ತು. ಅಕ್ಟೋಬರ್ 10, 1942 ಆಗಿನ ಅಲಹಾಬಾದ್, ಈಗ ಅದು ಪ್ರಯಾಗ್ರಾಜ್ ಆಗಿದೆ. ಇಲ್ಲಿ ಅಮಿತಾಬ್ ಜನನವಾಗುತ್ತೆ. ಶಿಕ್ಷಣವನ್ನ ಅಲಹಾಬಾದ್ನಲ್ಲಿಯೇ ಪೂರೈಸಿ ಕಾಲೇಜು ಶಿಕ್ಷಣವನ್ನ ಶೆರ್ವುಡ್ ಕಾಲೇಜ್ನಲ್ಲಿ ಓದಿ ನಂತರ ಕಿರೋರ್ ಮಾಲ್ ಕಾಲೇಜ್ನಲ್ಲಿ ಪದವಿ ಪಡೆದುಕೊಳ್ತಾರೆ. ಅಲ್ಲಿಂದಲೇ ನೋಡಿ ಹದಿಹರಿಯದ ತರುಣನ ಹೃದಯ ಧ್ವನಿ ಅದೇನನ್ನೋ ಹಂಬಲಿಸುತ್ತಿತ್ತು. ಅದುವೇ ಪ್ರೀತಿ. ಪ್ರೀತಿಗಾಗಿ ಏನೆಲ್ಲ ನಡೆದು ಹೋಗಿದೆ. ಸಾಮ್ರಾಜ್ಯಗಳ ಅವನತಿಯೂ ಉನ್ನತಿಯೂ ಸೃಷ್ಟಿಯೂ ಆಗಿವೆ. ನಾವೆಲ್ಲ ಅದ್ಯಾವ ಲೆಕ್ಕ ಅಲ್ವಾ? ಹಾಗೆ ಅಮಿತಾಬ್ ಅವರ ಬದುಕಿನಲ್ಲೂ ಒಂದು ಮಹತ್ತರ ಘಟ್ಟ ಬಂದೇ ಬಿಡ್ತು. ಎಲ್ಲವನ್ನೂ ಬಿಟ್ಟು ಪ್ರೀತಿ ಹರಿಸುತ್ತಾ ಹೋಗಿದ್ದು ಕಲ್ಕತ್ತಾಗೆ. ಅಷ್ಟಕ್ಕೂ ಅಮಿತಾಬ್ ಪ್ರೀತಿ ಮಾಡಿದ್ದು ಯಾರನ್ನ? ಜಯಬಾದುರಿ ಅವರೇನ? ಅಥವಾ ಆಕೆಯಾದ್ರೂ ಯಾರು? ಅವರಿಬ್ಬರ ಸಮಾಗಮ ಹೇಗಾಯ್ತು? ಅವರಿಬ್ಬರ ಪ್ರೇಮಕತೆ, ಜೀವ ತಳೆದದ್ದು ಹೇಗೆ ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಮೊದಲ ನೋಟದಲ್ಲೇ ಪ್ರೀತಿಗೆ ಬಿದ್ದ ಅಮಿತಾಬ್. ಸ್ನೇಹಿತರೆ, ಅಮಿತಾಬ್ಗೆ ಆಗಿನ್ನೂ 21 ಅಥವಾ 22ರ ಹರೆಯ. ವಿದ್ಯಾಭ್ಯಾಸ ಮುಗಿಸಿದ ನಂತರ ಅಮಿತಾಬ್ ಕೆಲಸ ಹುಡುಕಿಕೊಂಡು ಕೋಲ್ಕತ್ತಾಗೆ ಹೋಗ್ತಾರೆ. ಅಲ್ಲಿಯೇ ಶಾ ವೇಲೇಸ್ ಶಿಪ್ಪಿಂಗ್ ಫಾರ್ಮ್ ಅಂಡ್ ಕಂಪನಿ ಎಂಬ ಮಿಡಲ್ ಗ್ರೇಡ್ ಕಂಪನಿಯಲ್ಲಿ ಗುಮಾಸ್ತರಾಗಿ ಕೆಲಸ ಮಾಡಿದ್ರು. ಸ್ವಲ್ಪ ಸಮಯದ ನಂತರ ICIನಲ್ಲಿ ಒಳ್ಳೆಯ ಕೆಲಸ ಕೂಡ ಸಿಗುತ್ತೆ. ಅಂದಿನ ಕಾಲಕ್ಕೆ 1,500 ರೂಪಾಯಿ ಸಂಬಳ. ಹೀಗೆ ಇನ್ನೇನು ಜೀವನದಲ್ಲಿ ಸೆಟಲ್ ಆಗ್ಬಿಡ್ತೀನಿ ಅಂತಿದ್ದವರಿಗೆ ಜೀವನವೆಂಬ ರೈಲಿನ ಹಳಿ ಬದಲಿಸಿದ್ದು ಆ ಒಂದು ಹುಡುಗಿ. ಆಕೆಯೇ ಚಂದ್ರ. ಚಂದ್ರ ನೋಡೋಕೆ ಆ ಚಂದ್ರನಷ್ಟೇ ಕಾಂತಿಯುತ ಹೆಣ್ಣು ಮಗಳು. ಎಂಥವರನ್ನಾದರೂ ಬರಸೆಳೆಯುವಷ್ಟು ಆಕರ್ಷಣೆ ಆಕೆಯಲ್ಲಿತ್ತು. ಹೀಗೆ ಕೋಲ್ಕತ್ತಾದಲ್ಲಿ ಉತ್ತಮ ಸಂಬಳ ಪಡಿತಾ ಇದ್ದ ಅಮಿತಾಬ್ಗೆ ಒಳಗೆ ಅದೇನೋ ಕಳವಳ. ಆ ಕಳವಳವನ್ನ ನೀಡಿಸಿದವಳೇ ಚಂದ್ರ. ಒಮ್ಮೆ ಚಂದ್ರಾಳು ಹಾಗೂ ಅಮಿತಾಬ್ ಇಬ್ಬರು ಮುಖಾಮುಖಿ ಭೇಟಿಯಾಗ್ತಾರೆ. ಆ ಮೊದಲ ಭೇಟಿ ಮತ್ತೆಂದೂ ಕೊನೆಗೊಳ್ಳೋದೇ ಇಲ್ಲ. ಪ್ರೀತಿಯ ಮಾಯೊಳಗೆ ಸಿಲುಕಿದ ಹುಳುವಿನಂತಾದ್ರೂ ಅಮಿತಾಬ್. ದಿನೇ ದಿನೇ ಮೊದಲ ಭೇಟಿ ಸ್ನೇಹಕ್ಕೆ ತಿರುಗಿತ್ತು. ಬರುಬರುತ್ತಾ ಆ ಸ್ನೇಹವೇ ಪ್ರೀತಿ ಎಂಬ ಬಲೆಯೊಳಗೆ ಬಂದಿಯಾಗ್ಬಿಡ್ತು. ಆಕೆಯ ಪ್ರೀತಿಗಾಗಿ ಅಮಿತಾಬ್ ಏನೆಲ್ಲ ಮಾಡಿದ್ರು ಗೊತ್ತಾ? ಅಮಿತಾಬ್ ಚಂದ್ರಾಳನ್ನ ಮನಸಾರೆ ಪ್ರೇಮಿಸೋದಕ್ಕೆ ಶುರು ಮಾಡಿದ್ರು. ಅದೆಷ್ಟರ ಮಟ್ಟಿಗಂದ್ರೆ ಚಂದ್ರಾಳಿಗಾಗಿ ಏನನ್ಬೇಕಾದ್ರೂ ಜಯಿಸಿ ಬಿಡುವೆ ಅನ್ನೋ ಹುಮ್ಮಸ್ಸು. ಆಕೆಯ ಸೌಂದರ್ಯ, ಆಕೆಯ ನಗು, ಆಕೆಯ ಮಾತು, ಆಕೆಯ ವ್ಯಕ್ತಿತ್ವ, ಹೀಗೆ ಆಕೆಯಲ್ಲಿ ಅದೇನು ಕಡಿಮೆ ಇತ್ತು ಒಟ್ಟು ಮಾಡಿ ತೋರಿಸೋಕೆ. ಅಷ್ಟೊಂದು ಅಚ್ಚುಕಟ್ಟು ಆಕೆ. ಇನ್ನೇನು ತನ್ನ ಮನದಾಳದ ಇಂಗಿತವನ್ನ ತಿಳಿಸುವುದೊಂದೇ ಕೊನೆಗುಳಿದಿದ್ದ ದಾರಿ ಅಮಿತಾಬ್ಗೆ. ಅಂದು ಸಂಜೆಯ ಸಮಯ ಚಂದ್ರಾಳನ್ನ ಭೇಟಿಯಾಗ್ತಾರೆ. ಆ ದಿನ ಒಂದಂತೂ ನಿರ್ಧರಿಸಿಯೇ ಬಂದಿದ್ರು. ಇಷ್ಟು ದಿನಗಳ ಭೇಟಿಗೆ ಒಂದು ಅರ್ಥವನ್ನಾದರೂ ನಾನು ತಿಳಿಸಲೇಬೇಕು. ಏನಾಗುತ್ತದೆಯೋ ಆಗಲಿ ಎಂದು. ಆ ಮುಸ್ಸಂಜೆಯ ಹೊತ್ತಿನಲ್ಲಿ ತನ್ನವಳ ತೆಕ್ಕೆಯಲ್ಲಿದ್ದಾಗ ಮಾತು ಮೌನವಾಗಿತ್ತು. ಮನಸ್ಸು ಮಾತನಾಡೋಕೆ ಶುರುವಾಯಿತು. ಚಂದ್ರಾಳಿಗೆ ಏನ್ ಹೇಳೋದು? ಆಕೆ ಏನಾದರೂ ಒಪ್ಪದಿದ್ದರೆ ಮುಂದೇನ್ ಗತಿ? ಇಲ್ಲ, ನನ್ನನ್ನ ಅವಳು ಮನಸಾರೆ ಮೆಚ್ಚಿದ್ದಾಳೆ. ಇಲ್ಲವೆಂದರೆ ಇಷ್ಟೊಂದು ಸನಿಹವಿಕೆ ನಮ್ಮಿಬ್ಬರಲ್ಲಿ. ಆಕೆಯ ನೋಟದಲ್ಲೇ ನನ್ನ ಮೇಲೆ ಬಯಕೆ ಇದೆ ಆಕೆಗೆ. ಎಷ್ಟಾದ್ರೂ ಹೆಣ್ಣು ತಾನೆ, ನಾನೇ ಹೇಳ್ಬಿಡ್ತೀನಿ. ನನ್ನಲ್ಲಿ ಹುಟ್ಟಿರೋ ಪ್ರೀತಿಗೆ ನಾನೇ ತಾನೇ ಶರಣಾಗಬೇಕು. ಸೋತು ಗೆಲ್ಲೋಣ ಎಂದವರೇ ಬಾಯಿ ತೆರೆದರು. ಚಂದ್ರ, ಮೇ ಆಪ್ಸೆ ಬಹುತ್ ಪ್ಯಾರ್ ಕರ್ತಾ ಹೂಂ. ಡೂ ಯು ಲವ್ ಮೀ?
ಪ್ರೀತಿಯ ಮಾಯೆಗೆ ಸಿಲುಕಿದವನ ದುರಂತದ ಆರಂಭ. ಹೌದು, ಅಮಿತಾಬ್ ಉತ್ಸಾಹದಿಂದಲೇ ತಮ್ಮ ಪ್ರೇಮ ನಿವೇದನೆ ಮಾಡ್ತಾರೆ. ಆದರೆ ಆ ಯುವತಿ ಚಂದ್ರ ಮಾತ್ರ ಏನನ್ನೂ ಪ್ರತಿಕ್ರಿಯಿಸದೆ ಅದೇ ನಗುವಿನಲ್ಲಿ, ಇಲ್ಲ, ನಾನು ನಿಮ್ಮನ್ನ ಪ್ರೀತಿಸಿಲ್ಲ, ನೀವು ಕೇವಲ ನನ್ನ ಸ್ನೇಹಿತ ಮಾತ್ರ ಎಂದು ಅದೇ ನಗುವಿನಲ್ಲಿ ಉತ್ತರಿಸಿಬಿಡ್ತಾಳೆ. ಈ ಒಂದು ಮಾತು ಅಮಿತಾಬ್ ಎದೆಯಲ್ಲಿ ಕಟ್ಟಿದ ಪ್ರೇಮದ ಅಣೆಕಟ್ಟು ಸ್ಫೋಟಗೊಂಡಂತಾಯಿತು. ಮುಂದೇನ್ ಮಾಡಬೇಕೆಂದು ಅವರಿಗೆ ತಿಳಿಯಲಿಲ್ಲ. ಆದರೆ ಆ ಕ್ಷಣ ಎದೆಯೊಳಗೆ ಅದೇನೋ ಅತೀವ ನೋವು ಅಮಿತಾಬ್ಗೆ. ಏನಾದರೂ ರಕ್ತಸ್ರಾವವೇ ಅಥವಾ ಹೃದಯವೇನಾದರೂ ಗೋಗರೆಯುತ್ತಿದೆಯೇ? ಇದ್ಯಾವುದಕ್ಕೂ ಉತ್ತರವೇ ಸಿಗಲಿಲ್ಲ. ಆದರೆ ಅದರ ವೇದನೆ ಅನುಭವಿಸುತ್ತಿದ್ದುದು ಮಾತ್ರ ಅಮಿತಾಬ್ ಕಣ್ಣುಗಳು. ತಡೆಯಲಾಗದ ವೇದನೆಯಲ್ಲಿ ಅಳುತ್ತಾ ಚೀರುತ್ತಾ ಆಳೆತ್ತರದ ಯುವಕ ಅಮಿತಾಬ್ ಕುಸಿದು ಹೋದ್ರು. ಅಂದು ರಾತ್ರಿಯಾಗಿದ್ದು ಬೆಳಕಾಗಿದ್ದು ಅರಿವಿಗೆ ಬರಲಿಲ್ಲ ಅವರಿಗೆ. ದಿನೇ ದಿನೇ ಆಕೆಯ ತಿರಸ್ಕಾರ, ಪರಿಶುದ್ಧವಾದ ಪ್ರೇಮ ವೈಫಲ್ಯ ಮತ್ತಷ್ಟು ಕುಗ್ಗಿಸಿಬಿಡ್ತು. ಅದು ಎಷ್ಟರ ಮಟ್ಟಿಗಂದ್ರೆ ಅವಳನ್ನ ಮರಿಬೇಕೆಂದ್ರೆ ನಾನು ಈ ಊರನ್ನೇ ಬಿಡಬೇಕು, ಈ ಊರನ್ನ ತ್ಯಜಿಸಬೇಕೆಂದ್ರೆ ನಾನು ಈ ಕೆಲಸಕ್ಕೆ ರಾಜೀನಾಮೆ ನೀಡಬೇಕು. ಎಸ್, ಅದೇ ಸರಿಯಾದ ನಿರ್ಧಾರವೆಂದು ತಾನು ಕಷ್ಟಪಟ್ಟು ಸಂಪಾದಿಸಿದ್ದ ವೃತ್ತಿಗೆ ವಿದಾಯ ಹೇಳ್ತಾರೆ ಅಮಿತಾಬ್. ಅದೂ ಅಲ್ಲದೆ ಒಂದು ದಿನವೂ ಕೂಡ ಕಲ್ಕತ್ತಾದಲ್ಲಿರಲು ಮನಸ್ಸಾಗಲಿಲ್ಲ. ಬಟ್ಟೆ ಬರೆ ಕಟ್ಕೊಂಡು ಹೊರಟಿದ್ದಷ್ಟೇ. ಹಿಂದೂ ಮುಂದು ಯೋಚಿಸದೆ ಬಂದಿಳಿದಿದ್ದು ಅದೇ ಮುಂಬೈಗೆ. ಅಲ್ಲಿಂದಲೇ ನೋಡಿ ಅಮಿತಾಬ್ ತಮ್ಮ ಜೀವನದಲ್ಲಿ ಎಂದೂ ಕಂಡಿರದ ಅವಮಾನ, ತಿರಸ್ಕಾರ, ಮೊದಲಿಕೆ, ಹಿಂಜರಿಕೆ, ಹತಾಶೆ ಎಲ್ಲವನ್ನೂ ಕಂಡಿದ್ದು. ಅಲ್ಲಿಂದಲೇ ಉನ್ನತ ಶಿಖರಕ್ಕೂ ಏರಿತ್ತು. ಅಮಿತಾಬ್ ಬದುಕಿನ ದಿಕ್ಕು ಬದಲಿಸಿತ್ತು ಭಗ್ನ ಪ್ರೇಮ. ತಾನು ಮಾಡುತ್ತಿದ್ದ ವೃತ್ತಿ ಹಾಗೂ ಆ ಕ್ಷೇತ್ರವನ್ನ ತ್ಯಜಿಸಿದ ಅಮಿತಾಬ್, ನಾನೇನಾದರೂ ಮಾಡಲೇಬೇಕು, ನಾನು ಏನೆಂದು ಆಕೆಗೆ ತೋರಿಸಲೇಬೇಕು. ಎಸ್, ಐ ವಿಲ್ ಡೂ ಇಟ್. ನಾನು ಇಡೀ ಜಗತ್ತಿಗೆ ತಿಳಿಯಬೇಕು. ಆಕೆ ನನ್ನ ನೋಡಿ ಮರುಕ ಪಡಬೇಕು. ನನ್ನ ಎದೆಗೆ ಘಾಸಿ ಮಾಡಿದವಳ ಮುಂದೆ ಹೆಮ್ಮರವಾಗಿ ಬೆಳೆದು ನಿಲ್ಲಬೇಕು. ಹೀಗೆ ಅಮಿತಾಬ್ಗೆ ಒಳಗಿಂದ ಒಂದು ಕಿಚ್ಚು ಹೊತ್ತಿದ್ದ ಕ್ಷಣ ಅದನ್ನು ಶಮನ ಮಾಡಲು ಸಾಧ್ಯವೇ ಆಗಲಿಲ್ಲ. ಅಂದು ಸಿನಿರಂಗ ಭಾರತದಲ್ಲಿ ಉತ್ತುಂಗದಲ್ಲಿತ್ತು. ಆದರೆ ಸಾಮಾನ್ಯರಿಗೆ ಅದೊಂದು ಕೈಗೆ ಎಟುಕಲಾರದ ಹಣ್ಣಿನಂತೆ. ಆ ಅಗ್ನಿ ಪರೀಕ್ಷೆಗೂ ಕೈ ಹಾಕ್ತಾರೆ ಅಮಿತಾಬ್. ನಾನು ನೋಡೋಕೆ ತೆಳ್ಳಗೆ ಬೆಳ್ಳಗಿದ್ದೇನೆ, ನನ್ನಿಂದ ಯಾಕೆ ಸಾಧ್ಯವಿಲ್ಲ ಎಂದವರೇ ನಾನು ನಟನಾಗುತ್ತೇನೆಂದು ನಟನೆಯಲ್ಲಿ ಆಸಕ್ತಿ ಬೆಳೆಸ್ಕೊಳ್ತಾರೆ. ಅಂದಿನ ಕಾಲದಲ್ಲಿ ನಾಟಕ ಪ್ರದರ್ಶನಗಳು ಉತ್ತುಂಗದಲ್ಲಿತ್ತು. ಹೀಗೆ ನಾಟಕಗಳಲ್ಲಿ ಅಭಿರುಚಿ ಬೆಳೆಸಿಕೊಂಡು ಒಂದೊಂದು ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಅಭಿನಯಿಸೋಕೆ ಪ್ರಾರಂಭಿಸ್ತಾರೆ. ಆದರೆ ಅಮಿತಾಬ್ರ ಈ ನಡೆ ಅವರ ತಂದೆ ಹರಿವಂಶ್ ರಾಯ್ಗೆ ಇಷ್ಟವಾಗೋದಿಲ್ಲ. ನೀನು ಪದವಿ ಪಡೆದು ನಾಟಕ ಮಾಡಿದ್ದೀಯಾ, ನಾಚಿಕೆ ಆಗಲ್ವಂತ ಬೈದಿದ್ದು ಇದೆ. ಅಲ್ಲದೆ ನಿನಗೆ ಯೋಗ್ಯವಾದ ಕೆಲಸವನ್ನೇ ಮಾಡುವಂತ ತಾಕೀತು ಮಾಡ್ತಾರೆ. ಇನ್ನೇನು ಕೆಲಸ ಇಲ್ಲ, ಕಾರ್ಯ ಇಲ್ಲ, ಸಂಪಾದನೆಯೂ ಇಲ್ಲ. ಇತ್ತ ಕಡೆ ಮನೆಯವರ ಒತ್ತಾಯ ಮಣಿದು ರೇಡಿಯೋ ಕೇಂದ್ರಕ್ಕೆ ಕೆಲಸ ಹರಿಸಿ ಹೋಗ್ತಾರೆ. ಒಂದು ಪೇಪರ್ನಲ್ಲಿದ್ದ ಜಾಹೀರಾತನ್ನ ಕಂಡು ನನ್ನ ಧ್ವನಿಯು ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾರೆ. ನನಗೆ ಕೆಲಸ ಸಿಗುತ್ತೆ ಅನ್ನೋ ಆತ್ಮವಿಶ್ವಾಸದಿಂದಲೇ ತೆರಳಿದ್ರು. ಆದರೆ ಆಗಿದ್ದೇ ಬೇರೆ. ಅಂದಿನ ಕಾಲದಲ್ಲಿ ಧ್ವನಿ ನಿರೂಪಕರಾಗಿ ಪ್ರಸಿದ್ಧರಾಗಿದ್ದ ಅಮಿನ್ ಸಹಾಯ್ನಿ ಅವರೇ ಅಮಿತಾಬ್ರ ಆಡಿಷನ್ ತೆಗೆದುಕೊಳ್ತಾರೆ. ಅಮಿತಾಬ್ ಅವರಿಗೆ ಕೆಲವೊಂದಿಷ್ಟು ವಾಯ್ಸ್ ಮಾಡ್ಯುಲೇಷನ್ ನೀಡ್ತಾರೆ. ಆದರೆ ಅಮಿತಾಬ್ಗೆ ಅದೆಲ್ಲವೂ ಹೊಸತು. ಅಮಿನ್ ಅವರ ನಿರೀಕ್ಷೆಗೆ ಅಮಿತಾಬ್ ಅವರ ಧ್ವನಿ ಸೂಟ್ ಆಗೋದಿಲ್ಲ. ಇದನ್ನ ಕೇಳಿದ ಅಮಿನ್ ಸಯಾನಿ, ನೋಡಪ್ಪ, ಜನ ಏನಾದ್ರೂ ನಿನ್ನ ಧ್ವನಿ ಕೇಳಿದ್ರೆ ನಿಜವಾಗ್ಲೂ ಹೆದರ್ತಾರೆ ಎಂದು ಲೇವಡಿ ಮಾಡಿ ನಗುತ್ತಲೇ ತಿರಸ್ಕರಿಸಿ ಬಿಡ್ತಾರೆ. ಈ ತಿರಸ್ಕಾರ ಹೊಸದೇನಾಗಿರಲಿಲ್ಲ ಅಮಿತಾಬ್ ಅವರಿಗೆ. ಅವರ ಪ್ರೀತಿಗಾದ ಗಾಯದ ಮುಂದೆ ಇದೆಲ್ಲವೂ ನಗಣ್ಯವಾಗಿತ್ತು. ಹೀಗೆ ಸಾಲು ಸಾಲು ಅವಮಾನಗಳೇ ಅಮಿತಾಬ್ ಅವರನ್ನ ಸ್ವಾಗತಿಸಿದ್ವು. ಅಲ್ಲಿಂದಲೇ ಅಮಿತಾಬ್ ಮತ್ತೊಂದು ಘಟ್ಟದಲ್ಲಿ ಕೀಳಿರಿಮೆಗೆ ಒಳಗಾಗಿದ್ರು. ಆ ರೈಲಿನ ಪ್ರಯಾಣ ಮತ್ತೊಮ್ಮೆ ದಿಕ್ಕು ಬದಲಿಸಿತ್ತು. ಹೀಗೆ ಅಮಿತಾಬ್ ಸಹೋದರ ಅಮಿತಾಬ್ ಒಮ್ಮೆ ಮುಂಬೈನಿಂದ ದೆಹಲಿಗೆ ರೈಲಿನಲ್ಲಿ ಪ್ರಯಾಣಿಸ್ತಾ ಇದ್ದಾಗ ನಿರ್ದೇಶಕ ಖ್ವಾಜಾ ಅಬ್ಬಾಸ್ ಅವರ ಮುಂಬರುವ ಚಿತ್ರಕ್ಕಾಗಿ ಹೊಸ ಮುಖವನ್ನ ಹುಡುಕ್ತಾ ಇದ್ದಾರೆ ಎಂಬ ಸುದ್ದಿ ಹತ್ತಿರದಲ್ಲೇ ಕುಳಿತಿದ್ದ ಯುವಕನೊಬ್ಬನಿಂದ ತಿಳಿಯುತ್ತೆ. ಈ ವಿಚಾರವನ್ನ ಕೇಳಿದ್ದೆ ತಮ್ಮ ಸಹೋದರ ಅಮಿತಾಬ್ ಅವರ ಫೋಟೋವನ್ನ ಆ ಹುಡುಗನಿಗೆ ನೀಡ್ತಾರೆ. ಆ ಫೋಟೋ ನೋಡಿದ ಯುವಕ ಖ್ವಾಜಾ ಅಬ್ಬಾಸ್ ಅವರನ್ನ ಭೇಟಿಯಾಗುವಂತೆ ತಿಳಿಸ್ತಾನೆ.
ಇನ್ನೇನು ಲೀಡಿಂಗ್ ನಿರ್ದೇಶಕ ಖ್ವಾಜಾ ಅವರನ್ನ ಭೇಟಿಯಾಗೋದು ಅಂದ್ರೆ ಸುಮ್ಮನೆನ. ಅದಕ್ಕಾಗಿ ಬಿಳಿ ಬಣ್ಣದ ಕುರ್ತಾ ಧರಿಸಿ, ನೆಹರು ಜಾಕೆಟ್ ಧರಿಸಿ ನಿರ್ದೇಶಕರ ಮುಂದೆ ಹಾಜರಾದ್ರು ಅಮಿತಾಬ್. ನಿರ್ದೇಶಕರಿಗೆ ಕಂಡಿದ್ದ ಓರ್ವ ಶ್ರೇಷ್ಠ ನಟ. ಈ ನೀಲಿಕಾಯ ಯುವಕನನ್ನ ದಿಟ್ಟಿಸಿದ ನಿರ್ದೇಶಕರು, ಯಾರು ನೀನು, ಎಲ್ಲಿಂದ ಬಂದಿದ್ದೀಯಾ ಅಂತ ಕೇಳ್ತಾರೆ. ಅದಕ್ಕೆ ನಾನು ಅಮಿತಾಬ್ ಎಂದು ಅಲಹಾಬಾದ್ನಿಂದ ಬಂದಿದ್ದೇನೆ ಅಂತ ಉತ್ತರಿಸ್ತಾರೆ. ಮುಂದುವರೆದು ಖ್ವಾಜಾ ಅಬ್ಬಾಸ್ ಮತ್ತಷ್ಟು ಕೇಳಿದ್ರು, ನೀನು ಮೊದಲು ಯಾವುದಾದ್ರೂ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀಯಾ? ಅಮಿತಾಬ್, ಇಲ್ಲ, ತುಂಬಾ ಪ್ರಯತ್ನ ಪಟ್ಟಿದ್ದೀನಿ, ಆದರೆ ಎಲ್ಲೂ ಅವಕಾಶ ಸಿಗಲಿಲ್ಲ ಎಂದಾಗ ಖ್ವಾಜಾ ಕೇಳ್ತಾರೆ, ಅವರು ನಿನ್ನಲ್ಲಿ ಯಾವ ಸಮಸ್ಯೆ ಕಂಡ್ರು? ಅಮಿತಾಬ್, ನಾನು ನಾಯಕಿಯರಿಗಿಂತ ತುಂಬಾ ಎತ್ತರವಾಗಿದ್ದೇನೆ ಎಂಬ ಕಾರಣಕ್ಕಾಗಿ ಎಂದರು. ಅದಕ್ಕೆ ಖ್ವಾಜಾ ನಗುತ್ತಾ, ನಮ್ಮ ಚಿತ್ರದಲ್ಲಿ ನಾಯಕಿ ಇಲ್ಲದ ಕಾರಣ ನಮಗೆ ಅಂತಹ ಯಾವುದೇ ಸಮಸ್ಯೆ ಇಲ್ಲ. ಒಂದು ವೇಳೆ ನಾಯಕಿ ಇದ್ರೂ ಕೂಡ ನಾನು ನಿನ್ನನ್ನೇ ಆಯ್ಕೆ ಮಾಡಿಕೊಳ್ಳುತ್ತಿದ್ದೆ ಎಂದು ಖ್ವಾಜಾ ಹೇಳಿದರು. ಈ ಮಾತನ್ನ ಕೇಳಿದ ಅಮಿತಾಬ್ಗೆ ಅಚ್ಚರಿ. ಏನು, ನೀವು ನನ್ನನ್ನ ಚಿತ್ರದಲ್ಲಿ ತೆಗೆದುಕೊಳ್ಳುತ್ತಿದ್ದೀರಾ? ನಿಜವಾಗಿಯೂ ನನ್ನನ್ನ ಚಿತ್ರದಲ್ಲಿ ತೆಗೆದುಕೊಳ್ಳುತ್ತಿದ್ದೀರಾ? ಯಾವುದೇ ಟೆಸ್ಟ್ ಮಾಡೋದಿಲ್ವಾ ಎಂದರು. ಆಗ ನಿರ್ದೇಶಕರು ಹೇಳ್ತಾರೆ, ಮೊದಲು ಕಥೆ ಕೇಳಿ, ನಂತರ ಪಾತ್ರ ಮತ್ತು ಸಂಭಾವನೆ ಬಗ್ಗೆ ಮಾತನಾಡೋಣ. ನೀವು ಒಪ್ಪಿದರೆ ಒಪ್ಪಂದಕ್ಕೆ ಸಹಿ ಹಾಕುತ್ತೇವೆ ಎಂದು ಖ್ವಾಜಾ ಹೇಳಿ. ಆ ಮಾತಿನ ಮಧ್ಯೆ ಅಮಿತಾಬ್ ಹರಿವಂಶ್ ರಾಯ್ ಅವರ ಮಗ ಅನ್ನೋದು ಖ್ವಾಜಾ ಅವರಿಗೆ ತಿಳಿದುಕೊಂಡ್ರು. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಐರನ್ ಲೆಗ್ ಎಂದೇ ಖ್ಯಾತರಾದ್ರು ಅಮಿತಾಬ್. ಅದು ಫೆಬ್ರವರಿ 15, 1969ರಂದು ಖ್ವಾಜಾ ಅಬ್ಬಾಸ್ ಅಮಿತಾಬ್ರಿಂದ ಸಾತ್ ಹಿಂದೂಸ್ತಾನಿ ಚಿತ್ರಕ್ಕೆ ಸಹಿ ಹಾಕಿದ್ರು. ಅಲ್ಲದೆ 5,000 ರೂಪಾಯಿಗಳನ್ನ ಪಾವತಿಸಿದ್ರು. ಚಿತ್ರೀಕರಣ ನಡೆಯಿತು ಮತ್ತು ಅವರ ಮೊದಲ ಚಿತ್ರ ಸಾತ್ ಹಿಂದೂಸ್ತಾನಿ ನವೆಂಬರ್ 7, 1969ರಂದು ಬಿಡುಗಡೆಯಾಯಿತು. ನಂತರ ಅಮಿತಾಬ್ ಆನಂದ್, ಪ್ಯಾರ್ ಕಿ ಕಹಾನಿ ಮತ್ತು ರೇಷ್ಮಾ ಔರ್ ಶೇರಾ ಅಂತಹ ಚಿತ್ರಗಳಲ್ಲಿ ಕಾಣಿಸಿಕೊಂಡರು. ಆದರೆ ಅವುಗಳಲ್ಲಿ ಯಾವುದೂ ಅಷ್ಟೊಂದು ಯಶಸ್ವಿಯಾಗಲಿಲ್ಲ. ಅಮಿತಾಬ್ ಅವರಿಗೆ 30 ವರ್ಷ ವಯಸ್ಸಾಗಿತ್ತು. ನಂತರ ಬಂದಂತಹ ಸಾಲು ಸಾಲು ಸಿನಿಮಾಗಳು ಮಖಾಡೆ ಮಲಗಿದ್ವು. ಜನ ಅಮಿತಾಬ್ ಅವರನ್ನ ಐರನ್ ಲೆಗ್ ಅಂತ ಲೇಬಡಿ ಮಾಡಿದ್ರು. ಅದು ಮಾತ್ರವಲ್ಲ, ಇನ್ನಿತರೆ ನಟನಟಿಯರು ಕೂಡ ಅಮಿತಾಬ್ರೊಂದಿಗೆ ನಟಿಸೋಕೆ ನಿರಾಕರಿಸಿಬಿಟ್ರು. ಇದೇ ನನ್ನ ಕೊನೆ ಚಿತ್ರ, ಇನ್ನು ಮುಂದೆ ಮುಂಬೈಗೆ ಕಾಲಿಡಲ್ಲ. ಎಲ್ಲಾ ದಿನವೂ ಒಂದೇ ರೀತಿ ಇರೋದಿಲ್ಲ ಅಲ್ವಾ? ಒಂದು ದಿನ ಪ್ರಾಣ್ ಪ್ರಕಾಶ್ ಮೆಹ್ರಾ ಅವರನ್ನು ಅಮಿತಾಬ್ ಭೇಟಿಯಾದ್ರು. ಪ್ರಾಣ್ ಪ್ರಕಾಶ್ ಮೆಹ್ರಾ ಅಮಿತಾಬ್ ಅವರ ಕೆಲವು ಚಿತ್ರಗಳನ್ನ ನೋಡಿ, ಅಮಿತಾಬ್ ನಟನಾಗಿ ಕಷ್ಟಪಡ್ತಿರುವುದನ್ನ ನೋಡಿ ಈ ಹುಡುಗ ದೊಡ್ಡ ಸ್ಟಾರ್ ಆಗ್ತಾನೆ ಎಂದು ಭವಿಷ್ಯ ನುಡಿದಿದ್ರು. ತಕ್ಷಣವೇ ನನಗೆ ಜಂಜೀರ್ ಚಿತ್ರದ ನಾಯಕ ಸಿಕ್ಕಿದ್ದಾನೆ ಎಂದು ಉದ್ಘರಿಸಿದ್ರು. ಚಿತ್ರೀಕರಣ ಪ್ರಾರಂಭವಾಯಿತು. ಪ್ರಕಾಶ್ ಮೆಹ್ರಾ ಫ್ಲಾಪ್ ಹೀರೋನ ಇಟ್ಕೊಂಡು ಚಿತ್ರ ಮಾಡ್ತಿದ್ದಾರೆ ಎಂಬ ವರದಿಗಳು ಎಲ್ಲರೇ ಹರಿದಾಡಿದ್ವು. ಇದರಿಂದ ನಿರಾಶೆಗೊಂಡ ಅಮಿತಾಬ್, ಚಿತ್ರ ಯಶಸ್ವಿಯಾಗದಿದ್ದರೆ ನಾನು ಬಟ್ಟೆ ಬರೆ ಪ್ಯಾಕ್ ಮಾಡಿಕೊಂಡು ನನ್ನ ಮನೆಗೆ ಹೋಗ್ಬಿಡ್ತೀನಿ ಎಂದಿದ್ರು. ಯಾವುದೇ ನಟಿ ಅಮಿತಾಬ್ ಜೊತೆ ಕೆಲಸ ಮಾಡಲು ಒಪ್ಪಲಿಲ್ಲ. ಒಂದು ದಿನ ಅಮಿತಾಬ್ ಗುಡ್ಡಿಯಲ್ಲಿ ತಮ್ಮೊಂದಿಗೆ ಕೆಲಸ ಮಾಡಿದ್ದ ಜಯಾಗೆ ಯಾವುದೇ ನಟಿ ನನ್ನೊಂದಿಗೆ ಕೆಲಸ ಮಾಡಲು ಇಷ್ಟಪಡುತ್ತಿಲ್ಲ ಎಂದಾಗ ಮುಂದೆ ಬಂದಿದ್ದು ಜಯಮಾಧುರಿ. ಪ್ರಕಾಶ್ ಮೆಹ್ರಾ ಅವರು ಕೇಳಿದ್ರೆ ಜಂಜೀರ್ ಸಿನಿಮಾ ಮಾಡುವುದಾಗಿ ಜಯಾ ಹೇಳಿದ್ರು. ಪ್ರಕಾಶ್ ಮೆಹ್ರಾ ಕೇಳಿದ ಕ್ಷಣವೇ ಜಯಾ ಒಪ್ಪಿಕೊಂಡ್ರು. ವಿತರಕರು ಅಮಿತಾಬ್ ಅವರನ್ನ ಅಪಹಾಸ್ಯ ಮಾಡ್ತಾ ಇದ್ರು. ಈ ಎತ್ತರದ ಮೂರ್ಖ ನಾಯಕ ಯಾರು ಎಂದು ನಗುತ್ತಿದ್ರು. ಇಂಥ ಅವಮಾನಗಳೆಲ್ಲವನ್ನ ಸಹಿಸಿಕೊಂಡು ಅದೆಷ್ಟೋ ಬಾರಿ ಅತ್ತಿದ್ದೂ ಇದೆ. ಇಲ್ಲಿಂದ ಶುರುವಾಯಿತು ಅಮಿತಾಬ್ ಪರ್ವಕಾಲ. ಕೊನೆಗೆ ಮೇ 11, 1973ರಂದು ಜಂಜೀರ್ ಚಿತ್ರ ಬಿಡುಗಡೆಯಾಯಿತು. ಕೋಲ್ಕತ್ತಾದಲ್ಲಿ ಉತ್ತಮ ಪ್ರದರ್ಶನ ಕಂಡರೂ ಮುಂಬೈನಲ್ಲಿ ಮಾತ್ರ ದುರಂತಮಯವಾಗಿತ್ತು. ಅಮಿತಾಬ್ ಬಚ್ಚನ್ ತುಂಬಾ ಕುಗ್ಗಿ ಹೋದ್ರು. ಸಾಲದಕ್ಕೆ ತೀವ್ರ ಜ್ವರದಿಂದ ಬಳಲುತ್ತಿದ್ದರು. 4 ದಿನಗಳ ನಂತರ ಮುಂಬೈನ ಗೈಟ್ ಗ್ಯಾಲಕ್ಸಿ ಥಿಯೇಟರ್ ಮುಂದೆ ಹಾದು ಹೋಗುತ್ತಿದ್ದ ಪ್ರಕಾಶ್ ಮೆಹ್ರಾ ಥಿಯೇಟರ್ನ ಕಿಟಕಿಯ ಬಳಿ ಅತೀವ ಜನಸಂದಣಿಯನ್ನ ಕಂಡರು. 5 ರೂಪಾಯಿ ಬೆಲೆಯ ಟಿಕೆಟ್ಗಳನ್ನ 100 ರೂಪಾಯಿ ಖರೀದಿಸಲು ಜನ ನೂಕು ನುಗ್ಗಲು ನಡೆಸ್ತಾ ಇದ್ರು.
ಗೈಟಿ ಗ್ಯಾಲಕ್ಸಿಯಲ್ಲಿ ಇಷ್ಟೊಂದು ಜನಸಂದಣಿಯನ್ನ ಅವರು ಹಿಂದೆಂದೂ ಕಂಡಿರಲಿಲ್ಲ. ಕೂಡಲೇ ಅಚ್ಚರಿಯಿಂದಲೇ ಅಮಿತಾಬ್ಗೆ ಸುದ್ದಿ ತಿಳಿಸಿದ್ರು. ಆ ಜ್ವರದ ಬಳಲಿಕೆಯ ಮಧ್ಯೆಯೂ ಅಮಿತಾಬ್ಗೆ ನಂಬಲು ಸಾಧ್ಯವಾಗಲಿಲ್ಲ. ಕೇವಲ 1 ವಾರದಲ್ಲೇ ಸ್ಟಾರ್ ನಟರಾದ್ರು ಅಮಿತಾಬ್. ಆ ಸಿನಿಮಾದ ನಟನೆಗಾಗಿ ಆಂಗ್ರಿ ಯಂಗ್ ಮ್ಯಾನ್ ಎಂಬ ಬಿರುದನ್ನ ಗಳಿಸಿದ್ರು. ನಂತರದ ದಿನಗಳಲ್ಲಿ ಅಮಿತಾಬ್ ಬಚ್ಚನ್ ಹಿಂದಿ ಚಿತ್ರಗಳಲ್ಲಿ ಅಭೂತಪೂರ್ವ ಯಶಸ್ಸನ್ನ ಕಂಡ್ರು. ಹೀಗೆ ಅಂದು ಪ್ರೀತಿಯಲ್ಲಾದ ನಿರಾಕರಣೆ, ತಿರಸ್ಕಾರ, ಸಾಲು ಸಾಲು ನೋವುಗಳು, ತನ್ನವರಿಂದಾದ ಅವಮಾನದಿಂದಲೇ ಮುನ್ನೆಲೆಗೆ ಬಂದು ನಿಂತರು ಅಮಿತಾಬ್. ಇಂದಿಗೂ ಎಂದೆಂದಿಗೂ ಪ್ರತಿಯೊಬ್ಬರಿಗೂ ಸ್ಫೂರ್ತಿಯ ಚಿಲುಮೆ ಇದ್ದಂತೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.